ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಗೌರಿ ಹೇಳ್ತಾ ಇರ್ತಾಳೆ, ಆ ಸುಳ್ಳು ಸಾಕ್ಷಿ ಹೇಳಿದವನಿಗೆ ಥ್ಯಾಂಕ್ಸ್, ನೀವು ಬಂದು ನನ್ನನ್ನು ಕಾಪಾಡಿದ್ಕೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ಥ್ಯಾಂಕ್ಸ್ ಹೇಳ್ಬೇಡಿ ಮೇಡಮ್, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಂದೇ ತಪ್ಪಾಗಿದ್ದು ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ DC ಗೌರಿ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ, ತನ್ನ ತಪ್ಪನ್ನ ನೀವು ಒಪ್ಕೊಂಡಿದ್ದೀರಲ್ಲ ಅದೇ ಖುಷಿ ಅಂತ ಹೇಳಿದಾಗ, ಸರಿ ಮೇಡಮ್ ನಾನು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅವಾಗ ಮತ್ತೆ ಗೌರಿ ಕೇಳ್ತಾ ಇರ್ತಾಳೆ, ನಿಮ್ಮನ್ನ ಇಷ್ಟು ಸೇಫಾಗಿ ಇಲ್ಲಿಗೆ ಕರ್ಕೊಬಂದು ಬಿಟ್ರಲ್ಲ, ಪರಮಾತ್ಮ ಯಾರು, ಆ ಒಳ್ಳೆ ಮನುಷ್ಯ ಯಾರು ಅಂತ ಕೇಳ್ತಾ ಇರಬೇಕಾದ್ರೆ, ಆ ಸುಳ್ಳು ಸಾಕ್ಷಿ ಹೇಳ್ದವನು ಏನು ಹೇಳ್ದಾನೆ ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ, ದಯವಿಟ್ಟು ಹೇಳಿ, ನಾನು ಕೇಳ್ತಾ ಇದ್ದೀನಲ್ವ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಸಾರಿ ಮೇಡಮ್, ನಾನು ಅವ್ರ ಹೆಸರನ್ನ ಹೇಳಲ್ಲ, ಆ ಮನುಷ್ಯ ನನ್ನ ಹೆಸರನ್ನ ಹೇಳ್ಬೇಡ ಅಂತ ಹೇಳಿದ್ದಾರೆ, ನಾನು ಅವರಿಗೆ ನಂಬಿಕೆ ದ್ರೋಹ ಮಾಡೋಕ್ಕಾಗಲ್ಲ ಮೇಡಮ್, ಸಾರಿ, ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆದರೆ ಈ ಕಡೆ ಗೌರಿಗೆ ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ, ತನ್ನ ಮೇಲೆ ಬಂದಿರೋ ಅಪರಾಧ ದೂರ ಆಯ್ತಲ್ಲ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಿವರುದ್ರಪ್ಪ ಬಂದಿದ್ದ ಕೆಲಸ ಆಗಲಿಲ್ಲ ಅಂತ ಕೋಪ ಮಾಡಿಕೊಂಡು ಈ ಕಡೆ ಶಂಕರನ್ಗೆ ಹೇಳ್ತಾ ಇರ್ತಾನೆ, ಇನ್ನೊಂದು ಕಿತ ನೀನು ಸಿಕ್ತೀಯ, ಆವಾಗ ನಾನು ನೋಡ್ಕೋತೀನಿ, ನಡಿಲ್ಲ ರುದ್ರ, ಗಾಡಿ ತೆಗಿಲ್ಲ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾ ಇರ್ತಾನೆ. ಈ ಕಡೆ DC ಗೌರಿ ತುಂಬ ಖುಷಿ ಪಟ್ಕೊಂಡು ಹೇಳ್ತಾ ಇರ್ತಾಳೆ, ಕೆಲವು ಹೇಗಿದೆ ಅಲ್ವಾ ಜೀವನ, ಕೆಲವು ಜನಗಳು ನಮ್ಮ ಮುಂದೆನೇ ಇದ್ದು ನಮಗೆ ಬೆಂದಿಂದೆ ಚೂರಿ ಚುಚ್ಚುತ್ತಾರೆ, ಆದರೆ ಇನ್ನು ಕೆಲವರು ಹಿಂದೆ ಇದ್ದು ನಾವು ಮುಂದೆ ಬರಲಿ ಅಂತ ಆಶಿಸ್ತಾರೆ ಅಲ್ವಾ, ಎಷ್ಟು ವಿಚಿತ್ರವಾಗಿದೆ ಜೀವನ ಅಂತ ಅನ್ಕೋತಾ ಇರ್ತಾಳೆ. ದೇವರಂಥ ಮನುಷ್ಯ ಯಾರು ಅಂತ ನನಗೆ ಗೊತ್ತಿಲ್ಲ, ನನ್ನ ರೆಪ್ಯುಟೇಷನ್ನು, ನನ್ನ ಕೆರಿಯರ್ ಎಲ್ಲನೂ ನನಗೆ ಉಳಿಸ್ಬಿಟ್ರು, ಆ ಪುಣ್ಯಾತ್ಮ ಯಾರೇ ಆಗಿರಲಿ ಅವರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ನನ್ನ ಮನಸ್ಸು ಇಲ್ಲೇ ಇದ್ದಾರೆ ಅಂತ ಹೇಳ್ತಾ ಐತೆ, ನಾನು ಅವ್ರಿಗೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಓಡೋಡಿ ಆಚೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೋಳಿ ಮತ್ತು ಚುರುಮುರಿ ಬಂದು ಶಂಕರಣ್ಣ ಒಳಗಡೆ ಕೆಲಸ ಸಕ್ಸಸ್ ಅಂತ ಹೇಳ್ಬೇಕಾದ್ರೆ, ನಡೀರಿ ಹೋಗೋಣ ಅಂತ ಇಲ್ಲಿ ಕಾರತ್ತಿ ಇವರು ಸಹ ಹೋಗ್ತಾ ಇರ್ತಾರೆ. ಒಂದು ಕಡೆ ಇಲ್ಲಿ ವಿಜಯ್ ಕಾಲ್ ಮಾಡ್ತಾ ಇರ್ತಾಳೆ, ಶಂಕರ ಇದೇನು ವಿಜಯ್ ಮೇಡಮ್ ಕಾಲ್ ಮಾಡ್ತಿದ್ರಲ್ಲ ಅಂತ ರಿಸೀವ್ ಮಾಡಿದಾಗ, ಥ್ಯಾಂಕ್ಸ್ ಅವರೇ, ನಿಮಗೆ ದೊಡ್ಡ ಥ್ಯಾಂಕ್ಸ್ ಆಯಿತಾ, ಥ್ಯಾಂಕ್ ಯು ಸೋ ಮಚ್ ಅಂದಾಗ, ಏನು ಮೇಡಮ್ ಈಗಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಲ್ಲೇ ಗೊತ್ತಾಯ್ತು ಅನ್ಬೇಕಾದ್ರೆ, ನನಗೆ ಗೊತ್ತು, ನೀವೇ ತಾನೇ ಕ್ಲಿಯರ್ ಮಾಡಿದ್ದು, ನಿಮ್ಮ ಕೈಲಿ ಆಗದಿರೋದು ಯಾವುದು, ನೀವು ಎಂತೆಂಥ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದ್ದೀರಾ, ಇದ್ಯಾವ ಲೆಕ್ಕ ಬಿಡಿ, ಅದಕ್ಕೋಸ್ಕರ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ, ಮೇಡಮ್ ಅವರೇ, ನೀವು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ, ಇದರಲ್ಲಿ 10% DC ಮೇಡಮ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ ಇವಾಗ ಎಲ್ಲೋ ಹೋಗ್ತಿತ್ತು ನನ್ನ ಲೈಫು, ಬಿಡಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈ ಸೇರಬೇಕು ಅಂತಂತಿದ್ರೆ ಮರದ ತುದಿಲಿರೋ ಹಣ್ಣು ಸಹ ಬಂದು ತಾನಾಗೆ ಸೇರುತ್ತೆ, ಹಾಗೆ ನಮಗೆ ಒಂದು ತುತ್ತು ಬೇಕು ಅಂತ ಅಂದರೂ ಸಹ ತಿನ್ನೋಕ್ಕಾಗಲ್ಲ, ಅದು ಮಣ್ಣಾಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ನನ್ನ ಹಣೆ ಬರ, ಹಾಗೆ ಇದನ್ನು ನಾನೇ ಸಾಲ್ವ್ ಮಾಡಿದ್ದು ಅಂತ DC ಮೇಡಮ್ಗೆ ಹೇಳ್ಬೇಡಿ ಪ್ಲೀಸ್, ಆರ್ಡರ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತೀನಿ ಅಂತ ಇರಬೇಕಾದ್ರೆ, ಬಿಡಿ ಶಂಕರ್ ಅವರೇ ಹೇಳಲ್ಲ, ಈಗಿನ ಕಾಲದಲ್ಲಿ ಒಂದೊತ್ತು ಊಟ ಹಾಕಿದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿಕೊಂಡು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ, ಆದರೆ ನೀವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ, ಏನೇ ದೊಡ್ಡ ದೊಡ್ಡ ಕೆಲಸ ಮಾಡಿಕೊಟ್ರು ಸಹ ಯಾವುದ್ರಲ್ಲೂ ಸಹ ಕ್ರೆಡಿಟ್ ತಗೊಳ್ಳಲ್ಲ, ನಿಮಗೆ ಹ್ಯಾಟ್ಸ್ ಆಫ್ ಯು ಅಂತ ಹೇಳ್ತಾ ಇರ್ತಾಳೆ. ಯಾರು ಇರ್ತಾರೋ ಬಿಡ್ತಾರೋ ನಿಮ್ಮ ಜೊತೆ, ಆದರೆ ಆ ದೇವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ಶಂಕರ ಹೇಳ್ತಾ ಇರ್ತಾನೆ, ನೀವೇನು ಹೇಳ್ತಾ ಇದ್ದೀರಾ ನನಗಂತೂ ಗೊತ್ತಾಗ್ತಿಲ್ಲ, ನೀವು ಹೇಳೋ ಮಾತಿಗೂ ಸಹ ಆನ್ಸರ್ ನನಗೆ ಮಾಡೋಕ್ಕಾಗ್ತಿಲ್ಲ, ಕಾಣದೇ ಇರೋ ದೇವರು ಪ್ರಪಂಚದಲ್ಲಿ ದೃಷ್ಟಿಯಿಂದ ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೆಯದು ಮೇಡಮ್ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ವಿಜಯ ನಗಾಡ್ತಾ ಇರ್ತಾಳೆ. ಆಗ ವಿಜಯ್ ಹೇಳ್ತಾ ಇರ್ತಾಳೆ, ನೀವೇನು ಹೇಳ್ಬೇಡಿ, ಥ್ಯಾಂಕ್ಸ್ ಅಂದಾಗ, ನಿಮ್ಮ ಥ್ಯಾಂಕ್ಸಿಗೆ ನನಗೊಂದು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆವಾಗ ಈ ಕಡೆ ವಿಜಯ್ ಹೇಳ್ಕೊತಾ ಇರ್ತಾಳೆ, ಅಪ್ಪ ಬೆಟ್ಟದಾಗ ಬಂದಿರೋ ಸಮಸ್ಯೆ ಮಂಜು ನಂಗೆ ಕರ್ಕೊಬಿಡ್ತು, ಇವಾಗ ಗೌರಿ ಎಷ್ಟು ಖುಷಿ ಪಡ್ತಾ ಇರ್ತಾಳೋ, ಅವಳು ಖುಷಿ ಪಡೋದನ್ನು ನೋಡಿ ನಾವು ಖುಷಿ ಪಡಬೇಕು ಅಂತ ಅನ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ರುದ್ರ ಮತ್ತು ಶಿವರುದ್ರಪ್ಪ ಇಬ್ಬರು ಸಹ ತಮ್ಮ ಮನೆಗೆ ಬಂದು ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಅಲ್ಲ ಕಂಡ್ಲ, ಆ ಶಂಕರ ಹೆಂಗೆ ಅವನಿಗೆ ಸಹಾಯ ಮಾಡೋಕ್ಕೆ ಹೋಗ್ಬಿಟ್ಟ, ಅವತ್ತು ನೋಡಿದರೆ ಶಂಕರಣ್ಣ ನನ್ನನ್ನು ಅಟ್ಟಿಸ್ಕೊಂಡು ಬಂದು ಹೊಡಿತಾರೆ, ಪ್ಲೀಸ್ ಪ್ಲೀಸ್ ಕಾಪಾಡಿ ಅಂತ ನನ್ನ ಮಗ ಬಂದ, ಆದರೆ ನಮಗೇನು ಸುಳಿವೇ ಸಿಗಲಿಲ್ಲ, ಏನಾದರೂ ಅವತ್ತೇ ನಮಗೆ ಸುಳಿವು ಗೊತ್ತಾಗಿದ್ರೆ ನನ್ನ ಮಗನ ಲಾಕ್ ಮಾಡ್ಬೋದಿತ್ತು, ಇಷ್ಟೊಂಥರ ಕಷ್ಟಪಟ್ಟರು, ನೀರಂಗೆ ಬಿಟ್ಟಂಗೆ ಓಮ ಬಿಟ್ಟಂಗೆ ಆಗೋಯ್ತಲ್ಲ, ನೀರಲ್ಲಿ ಓಮ ಬಿಟ್ಟಂಗೆ ಆಯ್ತಲ್ಲ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ರುದ್ರನು ಸಹ ಹೇಳ್ತಾ ಇರ್ತಾನೆ, ಹ್ಞೂ ಅಪ್ಪಯ್ಯ, ನನಗೂ ಗೊತ್ತಾಗಲಿಲ್ಲ, ಇವರಿಬ್ಬರು ದೂರ ಆಗವ್ರೆ, ಹೆಂಗೋ ನಮ್ಮ ಬೆಳೆನ ಬೆಳೆಸ್ಕೋಬೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ, ಆದರೆ ಇವನಿಗೆ ಹೆಂಗೆ ಈ ವಿಷಯ ಎಲ್ಲ ಗೊತ್ತಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ತನ್ನಪ್ಪ ಚಿಂತೆ ಮಾಡ್ತಾ ಇರ್ತಾನೆ. ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಅಪ್ಪಯ್ಯ ಅದೇನೋ ಹೇಳ್ತಾರಲ್ಲ, ಕೈಗೆ ಬಂದಿತ್ತು ತುತ್ತು ಬಾಯಿಗೆ ಬರಲಿಲ್ಲ ಅಂತ, ಆ ರೀತಿ ಆಯಿತು ಅಂದಾಗ, ಉಕ್ಕಂಡ್ಲ ಅವರಿಬ್ಬರು ಯಾವ ಥರ ಗೊತ್ತೇನಿಲ್ಲ, ದೂರ ಇದ್ದರೂ ಅದೇನೋ ಒಳೊಳಗೆ ಮಿಡಿಯುತ್ತೆ ಅಂತಾರಲ್ಲ, ಆ ರೀತಿ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಆದರೂ ಈ ಥರ ಆಗಬಾರ್ದಿತ್ತು ಕಣ್ಲ, ನಾವು ಈ ಥರ ಸೋಲ್ಬಾರ್ದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ರುದ್ರನು ಕೋಪ ಮಾಡ್ಕೊಂಡು, ಹ್ಞೂ ಅಪ್ಪಯ್ಯ, ನಮಗೆ ಈ ಥರ ಚಪ್ಪಲಿಲಿ ಶಾಲ್ ಸುತ್ಕೊಂಡು ಹೊಡೆದಂಗೆ ಆಗ್ತಿದೆ, ಈ ಸೋಲ್ ನೋಡಿ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಇನ್ಮೇಲೆ ರುದ್ರ ನಾವು ಹುಷಾರಾಗಿ ಪಿಲನ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಹ್ಞೂ ಕಣಪ್ಪಯ್ಯ, ಅದೇನೋ ಹೇಳ್ತಾರಲ್ಲ, ಹೆಣ್ಣಿನ ಹೆಜ್ಜೆ ಮೀನಿನ ಹೆಜ್ಜೆ ಕಂಡಿಡಿಯೋಕ್ಕಾಗಲ್ಲ ಅಂತ, ಆ ರೀತಿ ಇನ್ಮೇಲೆ ರುದ್ರಂದು ಮತ್ತು ಶಿವರುದ್ರಪ್ಪಂದು ಯಾರ್ದು ಸಹ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಆ ರೀತಿ ಪ್ಲ್ಯಾನ್ ಮಾಡೋಣ ಅಂತ ಸಿಟ್ಟು ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಆ ಶಂಕರನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಪ್ಪಯ್ಯ, ನಾವು ಅವಳನ್ನು ಮಣ್ಣು ಮುಕ್ಕಿಸ್ಬೇಕು ಅಂತ ಹೋದರೆ ನಮಗೆ ಅವನು ಬಂದು ಮಣ್ಣು ಮುಕ್ಕಿಸ್ತಾ, ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಬೈತಾ ಇರ್ತಾನೆ.
ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ನಾವೇ ಹಿಡ್ದು ಸಾಕ್ಷಿದಾರ, ನಮಗೆ ತಿರುಗಿ ಬಿದ್ನಲ್ಲ ಅಪ್ಪಯ್ಯ, ಏನು ಮಾಡೋದು ಇವಾಗ, ಸುಮ್ಮನೆ ಯೋಚನೆ ಮಾಡು, ಏನಾದರೂ ಅವ್ನು ಹೊರಗಡೆ ಬಂದು ಜನರ ಮುಂದೆ ಹೇಳಿದರೆ ನಮ್ಮ ಗತಿ ಏನು, ಯೋಚನೆ ಮಾಡು ಅಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅಪ್ಪಯ್ಯ ಮೊದಲು ಇದಕ್ಕೊಂದು ದಾರಿ ಕಂಡುಹಿಡಬೇಕು, ಆಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಸಹ ಶಿವಂಪದಕ್ಕೆ ನಾವು ಕಳಿಸ್ತಾ ಇರಬೇಕು ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅವರಪ್ಪ ಶಿವರುದ್ರಪ್ಪ ನೋಡ್ತಾ ಇರ್ತಾನೆ. ಅವಾಗ ಅದರಲ್ಲಿ ಮೊದಲನೇಕಿಂತ ನಾನು ಮಾಡಬೇಕಾಗಿರೋದು ಗೌರಿನೇ ಕೊಲೆ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಹೇಳ್ತಾ ಇರೋದು ಕರೆಕ್ಟು, ಮೊದಲು ನಮ್ಮ ಸ್ಥಾನನ ಗಿಟ್ಟಿಸ್ಕೊಳ್ಳೋಣ, ಆಮೇಲೆ ನಾವು ಈ ಕೆಲಸ ಎಲ್ಲ ಮಾಡೋಣ, ಮೊದಲು ಗಂಗನ್ಗೆ ಕಾಲ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಮೊದಲವಳು ನಾವು ಗೆದ್ದಿದ್ದೀವಿ ಅಂತ ಖುಷಿ ಪಟ್ಟಳು ಕಾಲ್ ಮಾಡ್ಲಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರುದ್ರ ಕಾಲ್ ಮಾಡ್ತಾ ಇರ್ತಾನೆ. ಆದರೆ ಫೋನ್ ರಿಸೀವ್ ಮಾಡ್ತಾನೆ. ಗಂಗಾ ಫೋನ್ ಎಲ್ಲೋ ಇಟ್ಟ ಇರ್ತಾಳೆ. ಆ ಫೋನ್ ಬರ್ತಾ ಇರ್ದಿನ ಈ ಕಡೆ ಭೈರದೇವಿ ನೋಡಿ ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಡಿ ಸಿ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನಾನು ಎಷ್ಟು ಜೀವನದಲ್ಲಿ ಕಷ್ಟಪಟ್ಟಿದ್ದೀನಿ, ಕೆಲಸ ತೊಗೊಳಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೀನಿ, ಹಾಗೆ ಕೆಲಸ ತೊಗೊಂಡ್ಮೇಲೂ ಸಹ ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಕರ್ತವ್ಯನೇ ನನ್ನ ದೇವರು ಅಂತ ನಾನು ಮಾಡಿದ್ದೀನಿ. ಎಂತೆಂಥ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ನನಗೆ ಲಂಚದ ಆಸೆ ತೋರಿಸಿದ್ರು ಸಹ ನಾನು ಆಸೆ ಪಡ್ದೇ ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಕಣ್ಣೀರು ಹಾಕ್ಕೊಂಡು ಹೇಳ್ಕೊತಾ ಇರ್ತಾಳೆ, ಅಲ್ಲ ನಾನು ಇಡೀ ಸ್ಟಾಫು ಸಹ ನಾನು ನಂಬಲಿಲ್ಲ, ಇವತ್ತು ನಾನು ಎಂಥ ಟಫ್ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ, ಒಬ್ಬರಾದ್ರೂ ನನ್ನ ಪರ ನಿಲ್ಲಿಲ್ಲ, ನನಗೆ ಧೃತಿಗೆಡ ರೀತಿ ಮಾಡಿದರು, ಸೆಲ್ಫ್ ಕಾನ್ಫಿಡೆನ್ಸು ಸಹ ಕಳ್ಕೊಬಿಟ್ಟೆ, ಯಾರೂ ಸಹ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಒಬ್ಬೊಬ್ಬಳೇ ಮಾತಾಡ್ತಾ ಇರ್ತಾಳೆ. ನಾನು ಒಬ್ಬರೊಬ್ಬರು ಸಹ ನಂಬಲಿಲ್ವಲ್ಲ, ಇನ್ಮೇಲೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲಿ ಬರುತ್ತೋ, ಒಬ್ವಿಯಸ್ಲಿ ಎಲ್ಲರಿಗೂ ಇದೇ ರೀತಿ ಅಲ್ವಾ ಆಗೋದು, ನನ್ನ ಜೀವನನೇ ಹಾಳಾಗ್ತಿತ್ತಲ್ಲ, ನನ್ನ ಕೆರಿಯರೇ ಹೋಗ್ತಿತ್ತಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಮಾತಾಡ್ತಾ ಇರ್ತಾಳೆ. ಮತ್ತೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಇನ್ನೇನು ನನ್ನ ಜೀವನನ ನಾನು ಕಳ್ಕೊಬಿಟ್ಟೆ, ನನ್ನ ಕೆಲಸ ಎಲ್ಲ ಹೋಯ್ತು, ಮೊದಲಿಂದ ನಾನು ಕಷ್ಟಪಡಲೇಬೇಕು, ನನ್ನ ಕೆರಿಯರ್ ಎಲ್ಲ ಹಾಳಾಯಿತು ಅಂತ ಅಂದ್ಕೊಬಿಟ್ಟಿದ್ದೆ. ಆದರೆ ದೇವರ ನನ್ನನ್ನು ಯಾರನ್ನೋ ಇಲ್ಲಿ ಬಂದು ನಿಜ ಹೇಳೋ ರೀತಿ ಮಾಡಿಬಿಟ್ಟ, ಖಂಡಿತ ನನ್ನ ಪ್ರಾರ್ಥನೆ ಅವನಿಗೆ ಕೇಳಿಸಿದೆ ಅಂತ ಅನಿಸುತ್ತೆ. ನಮ್ಮ ಪ್ರಾರ್ಥನೆಗಳು ಶುದ್ಧವಾಗಿದ್ದರೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ವಿಷಯದಲ್ಲಿ ಪ್ರೂವ್ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ಆಗಲಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು, ನಾನು ಖುಷಿಯಿಂದ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಹೇಳಿ ಗೌರಿ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಫೋನ್ ಮಾಡ್ತಲೇ ಇರ್ತಾನೆ. ಫೋನ್ ರಿಂಗ್ ಆಗ್ತಾ ಇರುತ್ತೆ. ರುದ್ರ ಕಾಲ್ ಮಾಡ್ತಿರ್ಬೇಕಾದ್ರೆ ಭೈರದೇವಿ ನೋಡಿಬಿಟ್ಟು ಗಂಗಾ ಯಾರೋ ಕಾಲ್ ಮಾಡ್ತಿದ್ದಾರೆ ಬಾ ಅಂತ ಕರೆದಾಗ ಬರ್ತೀನಿ ಅತ್ತೆವಾ ಅಂತ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಫೋನ್ ಕಟ್ಟಾದಾಗ ಭದ್ರ ಹೇಳ್ತಾ ಇರ್ತಾನೆ, ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ ಅಪ್ಪಯ್ಯ, ಎಷ್ಟೇ ಆಗಲಿ ಸುಂದ್ರಿ ಅಲ್ವಾ ಇವಳು, ಎಲ್ಲೋ ಮೇಕಪ್ ಆಗ್ತಿರ್ಬೇಕು ಅಂತ ಅನ್ಬೇಕಾದ್ರೆ ಮಾಡ್ಲಾ ಇನ್ನೊಂದ್ಕಿತ ಅಂತ ಬೈತಾ ಇರ್ತಾನೆ. ಮತ್ತೆ ಇನ್ನೊಂದ್ಸಲ ಫೋನ್ ಮಾಡಿದಾಗ ಈ ಕಡೆ ಭೈರದೇವಿ ರಿಸೀವ್ ಮಾಡಿ ಹಲೋ ಅಂದಾಗ, ಇದೇನಿದು ಯಾರ್ದೋ ಮುದುಕಿ ವಾಯ್ಸ್ ಬರ್ತಿದೆಯಲ್ಲ ಅಂತ ಹೇಳ್ತಾ ಇರ್ತಾನೆ. ನೀವ್ಯಾರು ಅಂತ ಅಂದಾಗ, ನೀವು ತಾನೇ ಫೋನ್ ಮಾಡಿರೋದು ಅಂತ ಭೈರದೇವಿ ಬೈತಾ ಇರಬೇಕಾದ್ರೆ ಗಂಗನ್ಗೆ ಶಾಕ್ ಆಗ್ತಾ ಇರುತ್ತೆ. ಭೈರದೇವಿ ಹೇಳ್ತಾ ಇರ್ತಾಳೆ, ನೀವು ತಾನೇ ಕಾಲ್ ಮಾಡಿದ್ದು, ನನ್ನನ್ನು ಯಾರು ಅಂತ ಕೇಳ್ತಿರಲ್ರಿ ಅಂದಾಗ, ಹ್ಞೂ ರೀ ನೀವು ತಾನೇ ರಿಸೀವ್ ಮಾಡಿದ್ದು ಅಂತ ಇಬ್ಬರು ಜಗಳ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗಂಗಾ ಓಡ್ ಬಂದು, ಅಯ್ಯೋ ಅತ್ತೆವ ಇವರು ನನ್ನ ಕ್ಲೈಂಟು, ನಾನು ಮಾತಾಡ್ತೀನಿ ನೀವು ರೆಸ್ಟ್ ಮಾಡೋಗಿ ಅಂತ ಅಂದಾಗ, ಆಗಿಂದ ಫೋನ್ ಬಡ್ಕತ್ತಿತ್ತು ಬರಲಿಲ್ವಲ್ಲ ಅದಕ್ಕೆ ನಾನು ರಿಸೀವ್ ಮಾಡಿದೆ ಅಂದಾಗ, ಸರಿ ನಾನು ಮಾತಾಡ್ತೀನಿ ಅಂತ ಈ ಕಡೆ ಭೈರದೇವಿನ ಕಳಿಸ್ಬಿಟ್ಟು ಹಲೋ ಅಂತ ಹೇಳಿದಾಗ, ಹೇಳಿ ಹೇಳಿ ಮೇಡಮ್ ಅಂತ ಇರ್ತಾನೆ. ಅಲ್ಲ ಕಣ್ರಿ ನಾನು ಬರೋದು 5 ನಿಮಿಷ ಲೇಟ್ ಆಗಿದ್ರು, ಇಷ್ಟೊತ್ತಿಗೆ ನಮ್ಮ ಅತ್ತೆವನ ಕೈಲಿ ನಾವು ಇಬ್ಬರು ಸಿಗಾಕೋತಿದ್ವಿ ಅಂತ ಅಂದಾಗ ಶಾಕಾಗಿ ಶಿವರುದ್ರಪ್ಪ ರುದ್ರ ಹಾಗೆ ಫೋನ್ ಇಟ್ಕೊಂಡು ನಿಂತ್ಕೊಬಿಡ್ತಾರೆ. ಮತ್ತೆ ಹೇಳ್ತಾ ಇರ್ತಾಳೆ, ಇನ್ನೊಂದ್ಸಲ ಇದಕ್ಕೆ ಫೋನ್ ಮಾಡಬೇಡಿ, ನೀವೇನಾದರೂ ನನ್ನ ಜೊತೆ ಮಾತಾಡಬೇಕು ಅಂತ ಅನಿಸಿದರೆ ಒಂದು ಮೆಸೇಜ್ ಹಾಕಿ ನಾನೇ ಕಾಲ್ ಮಾಡ್ತೀನಿ ಅಂದಾಗ, ಸರಿ ಆಯಿತು ನಾವು ಕಾಲ್ ಮಾಡೋಕ್ಕೋಗಲ್ಲ, ಆದರೆ ಇವಾಗ ನಮ್ಗೋಳು ಕೇಳಿ ನಾವು ಅಲ್ಲಿಗೆ ಹೋದರೆ ಶಂಕರ ಗೌರಿನ ಕಾಪಾಡೇ ಬಿಟ್ಟ ಅಂತಂದಾಗ ಮಾತನ್ನ ಕೇಳ್ಕೊಂಡು ಹಂಗೆ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಗೌರಿ ಮನೆಗೆ ಅಂತ ಬರ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ನಿಂತ್ಕೊ ಅಂತ ಹೇಳ್ಬಿಟ್ಟು ಆರತಿ ತಗೊಬರ್ತಾರೆ. ಇದೆಲ್ಲ ಯಾಕಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ವಾಸಂತಿ ಹೇಳ್ತಾ ಇರ್ತಾಳೆ, ಈ ಥರ ಅಂತಿದೆಯಲ್ಲ ಇದು ಎಂಥ ವಿಷಯ ಗೊತ್ತಾ, ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋ ವಿಷಯ, ನನ್ನ ಮಗಳಿಗೆ ಎಷ್ಟು ಆಪಾದನೆ ಮಾಡಿದ್ರು, ಎಂಥ ಕಳಂಕನ ವಹಿಸಿದ್ರು, ಆದರೆ ಇವತ್ತು ಇಡೀ ದೇಶಕ್ಕೆಲ್ಲ ಗೊತ್ತಾಗಿದೆ, ಗೆದ್ದು ಬಂದಿದೆಯಾ, ಇದನ್ನು ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕು, ನನ್ನ ಮಗಳದು ಯಾವುದು ತಪ್ಪಿಲ್ಲ, ಅವಳು ಯಾವತ್ತೂ ಲಂಚಕ್ಕೆ ಆಸೆ ಪಡಲ್ಲ ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿದೆಯಾ, ಅದಕ್ಕೋಸ್ಕರ ಇಷ್ಟು ದಿನ ಮೌನವಾಗಿದ್ದೆ, ಇವಾಗ ಗೆದ್ದು ಬಂದಿದೆಯಾ, ಈ ಖುಷಿನ ನಾವು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಆನಂದ್ ಸಹ ಹೌದಮ್ಮ ನಾವು ಸೆಲೆಬ್ರೇಟ್ ಮಾಡೋಣ ಬಾ ಖುಷಿಯಾಗಿ ಒಳಗಡೆ ಅಂತ ಕರ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರನ್ಗೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಸಹ ಸಮಾಧಾನ ಮಾಡ್ತಾ ಇರ್ತಾನೆ. ನೊಂದ್ಕೋಬೇಡ ಅಣ್ಣ, ಎಲ್ಲ ನಾವು ಅಂದ್ಕೊಂಡಂಗೆ ಎಲ್ಲಣ್ಣ ಆಗುತ್ತೆ ಅಂತ ಚುರುಮುರಿ ಹೇಳ್ತಿರ್ಬೇಕಾದ್ರೆ ಕೋಳಿ ಹೇಳ್ತಾನೆ, ಒಂದಂತೂ ಸತ್ಯ ಅಣ್ಣ, ಪಾಪಿಗಳು ಯಾವತ್ತೂ ಪಾಪಿಗಳೇ ಅಣ್ಣ, ನಿನ್ನಂಥ ಒಳ್ಳೆ ಮನುಷ್ಯನ ಅದಕ್ಕೆ ಅವ ತಪ್ಪಾಗಿ ತಿಳ್ಕೊಂಡು ಡಾಕ್ಟ್ರಿಗೆ ಹೊಡೆದಿದ್ಯಾ ಅಂತ ನಿನ್ನನ್ನು ಜೈಲಿಗೆ ಹಾಕಿದ್ರು, ಆದರೆ ಆ ಪಾಪಿಗಳು ಜೈಲಿಂದ ಬಂದು ನಾವು ಕ್ಲೀನಾಗಿದ್ದೀವಿ ಅಂತ ತಿರುಗಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ. ಕಡೆ ಶಾಕಾಗಿರೋ ಗಂಗಾ ಏನು ಶಂಕರ ಬಂದು ಕಾಪಾಡಿನ ಅಂದಾಗ ಹೌದು ಅಂತ ಈ ಕಡೆ ಹೇಳ್ತಾ ಇರ್ತಾನೆ ರುದ್ರ. ಅವಾಗ ಅಲ್ಲ ಅವಳ ಮೇಲೆ ಇನ್ನೂ ಸಹ ಹೃದಯ ಮಿಡಿತ ಅವನಿಗೆ ಬಡಿತಾ ಇದೆಯಾ, ಹಾಗಾದರೆ ಪ್ರೀತಿ ಇನ್ನೂ ಇದೆಯಾ, ನಾನೇನೋ ಹೋಗಿದೆ ಅಂತ ಅಂದ್ಕೊಂಡೆ, ಪರವಾಗಿಲ್ಲ ಬಿಡಿ ನೀವು ಹೇಳಿದ್ದು ನನಗೆ ಒಳ್ಳೆಯದೇ ಆಯಿತು, ಅವಳು ಡಿ ಸಿ ಗೌರಿ ಆಗಿರೋವರೆಗೂ ಅವಳನ್ನ ಟಚ್ ಮಾಡೋಕ್ಕಾಗಲ್ಲ, ಒಂದು ಅವಳ ಪದವಿನ ನಾವು ಹಾಳು ಮಾಡಬೇಕು, ಇಲ್ಲಾಂದರೆ ಅವಳನ್ನೇ ನಾವು ಕೊಲೆ ಮಾಡಬೇಕು, ಈಗ ಸುಳ್ಳು ಸಾಕ್ಷಿ ಹೇಳಿದನಲ್ಲ ಅವನ ಮೇಲೆ ಕೇಸ್ ಆಗುತ್ತೆ,
ಈಗ ನೀವೆಲ್ಲ ಜೈಲಿಗೆ ಹೋಗಬೇಕಾಗುತ್ತೆ, ಅದ್ರ ಬದಲು ಅವನನ್ನ ಮುಗಿಸಿ ಅಂತ ಅಂದಾಗ, ನೋಡವ ನನ್ನ ತಲೆಗೊಳಿದೇ ಇಲ್ಲ, ಅವನನ್ನ ಇವತ್ತೇ ನಾನು ಕೊಲೆ ಮಾಡಿಬಿಡ್ತೀನಿ ಅಂತ ಶಿವರುದ್ರಪ್ಪ ಹೇಳ್ತಾ ಇರಬೇಕಾದ್ರೆ, ಅದಕ್ಕೆ ನಾನು ಹೇಳೋದು ಬರೀ ಕೊಲೆ ಅಂತ ಹೇಳ್ಬೇಡಿ, ಅವನ ಹತ್ರ ಸ್ಟೇಟ್ಮೆಂಟ್ ತೊಗೊಳ್ಳಿ, DC ಮೇಡಮ್ಗೆ ನಾನು ಅವಮಾನ ಮಾಡಿಬಿಟ್ಟೆ, ಅದಕ್ಕೋಸ್ಕರ ನಾನು ಸೂಸೈಡ್ ಮಾಡ್ಕೋತಿದ್ದೀನಿ ಅಂತ ಒಂದು ವಿಡಿಯೋ ಮಾಡಿಕೊಂಡು ಆಮೇಲೆ ಅವನ ಕತೆನ ಮುಗಿಸ್ಬಿಡಿ ಅಂತ ಗಂಗಾ ಐಡಿಯಾ ಕೊಡ್ತಾ ಇರಬೇಕಾದ್ರೆ, ಈ ಕಡೆ ಶಿವರುದ್ರಪ್ಪ ಮತ್ತು ರುದ್ರ ಹೇಳ್ತಾ ಇರ್ತಾರೆ, ಗುಡ್ಡು ನೀನು ಒಳ್ಳೆ ಗುಡ್ಡು, ಎಷ್ಟರಾಗಲಿ ಲಾಯರ್ ಅಲ್ವಾ, ನಿಮಗೆ ಇಂಥ ಎಲ್ಲ ಐಡಿಯಾ ಬರುತ್ತೆ, ನಮಗೆ ಬರಕ್ಕಲ್ಲ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ, ಅದಕ್ಕೆ ನಾನು ಕ್ರಿಮಿನಲ್ ಲಾಯರ್ ಆಗಿರೋದು ಅಂತ ಅಂದಾಗ, ಆಯ್ತು ಬಿಡವ, ನೀನು ಹೇಳ್ದಂಗೆ ಮಾಡ್ತೀನಿ, ಇವಾಗ ಫೋನ್ ಇಡ್ತೀನಿ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಫೋನ್ ಇಟ್ಮೇಲೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನೋಡ್ದ ನಮ್ಮ ಗಂಗಾವ್ಗೆ ಎಷ್ಟು ಬುದ್ಧಿ ಇದೆ, ಎಷ್ಟರಾಗಲಿ ಲಾಯರ್ ಅಲ್ವಾ ಅಂತ ಅಂದಾಗ, ಹ್ಞೂ ಅಪ್ಪಯ್ಯ, ನನಗೂ ಅದೇ ಡೌಟು, ಸುಂದರವಾಗಿರೋ ಹುಡುಗಿರಿಗೆ ಬುದ್ಧಿ ಕಮ್ಮಿ ಅಂತ ಅಂತಾರೆ, ಆದರೆ ನಮ್ಮ ಲಾಯರ್ಗೆ ಹಂಗಲ್ಲ, ಇವರಿಗೆ ಬುದ್ಧಿನೇ ಇದೆ, ಜೊತೆಗೆ ಹಾಗೆ ತುಂಬ ಸುಂದರವಾಗಿದ್ದಾರೆ ಅಂತ ನೂಲಿತಿರ್ಬೇಕಾದ್ರೆ, ಏನಿಲ್ಲ ಇದು ಹಳೆ ಚಟ ಎಲ್ಲನೂ ತೆಗ್ದಿದ್ಯಾ, ನೀನು ಬುದ್ಧಿನೇ ಬಿಡೋಕ್ಕಲ್ಲ, ನಡ್ಲ ಮೊದಲು ಸಾಕ್ಷಿನ ಹುಡುಕಿ ಅವನನ್ನ ಮರ್ಡರ್ ಅಂತ ಮಾಡಿ ನಾವು ಅದನ್ನು ವಿಡಿಯೋ ಎಲ್ಲ ಕಳಿಸ್ಬೇಕು, ನಡ್ಲ ಕೆಲಸ ನೋಡು ಅಂತ ಬೈತಾ ಇರ್ತಾನೆ. ಒಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಗೌರಿಗೆ ವಿಜಯ್ ಹೇಳ್ತಾ ಇರ್ತಾಳೆ, ಎಲ್ಲ ಕ್ಲಿಯರ್ ಆಗಿ ನಿನ್ನ ಕ್ಲೀನ್ ಹ್ಯಾಂಡ್ ಅಂತ ಇವಾಗ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು, ನಮಗೆಲ್ಲ ಖುಷಿ ಆಗ್ತಿದೆ ಅಂತ ವಾಸಂತಿ ಆನಂದ್ ಎಲ್ಲ ಹೇಳ್ತಿರ್ಬೇಕಾದ್ರೆ ಹ್ಞೂ ಅಂತ ಖುಷಿ ಪಡ್ತಾ ಇರ್ತಾಳೆ. ಅವಾಗ ಭುವಿ ಹೇಳ್ತಾ ಇರ್ತಾಳೆ, ಅಲ್ಲ ಅಮ್ಮ, ನಿನಗೆ ಕಪ್ಪು ಮಸಿ ಆಗಿದೆ ಅಂತ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರು, ನಾನು ನಿನ್ನೆ ಪೇಂಟ್ ಮಾಡ್ತಿದ್ದೆ, ಮುಖಕ್ಕೆಲ್ಲ ಕಪ್ಪು ಆಯಿತು, ಆದರೆ ನಾನು ಸ್ನಾನ ಮಾಡ್ದೆ, ಇವ್ರು ಯಾರು ಆರತಿ ಮಾಡಲಿಲ್ಲ ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಅವಾಗ ಗೌರಿ ಹೇಳ್ತಾ ಇರ್ತಾಳೆ, ಅದು ಆರತಿ ಮಾಡಲ್ಲಮ್ಮ, ಕಪ್ಪು ಮಸಿ ಅಂತಂದರೆ ಯಾರಾದರೂ ನಾವು ತಪ್ಪು ಮಾಡ್ದಲೇ ಇದ್ದರೆ ನಮ್ಮ ಮೇಲೆ ತಪ್ಪನ್ನು ವಹಿಸ್ತಾರೆ, ನಾವು ಅದನ್ನು ಸಾಬೀತು ಮಾಡಿದಾಗ ಅದು ಕಪ್ಪು ಕಲೆ ಹೋಗುತ್ತೆ ಅಂತ ಅರ್ಥ ಅಂದಾಗ, ಓ ಆ ಥರನ ಅಮ್ಮ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಮತ್ತೆ ಭುವಿ ಯೋಚನೆ ಮಾಡ್ತಿರ್ತಾಳೆ, ಏನ್ಮ ಯೋಚನೆ ಮಾಡ್ತಿದ್ಯಾ ಕಂದ ಅಂತ ಅಂದಾಗ, ನೀನು ಒಬ್ಬರು ಮುಖಕ್ಕೆ ಮಸಿ ಬೆಳೆದಿದೆಯಲ್ಲಮ್ಮ ಅಂದಾಗ, ಏನು ಹೇಳ್ತಿದ್ದೀಯಾ, ಯಾರಿಗೆ ನಾನು ಮಸಿ ಬೆಳೆದಿದ್ದೀನಿ ಅಂತ ಶಾಕಾಗಿ ಕೇಳ್ತಿರ್ಬೇಕಾದ್ರೆ, ಯಾರಿಗೆ ಅಂತ ಅಂದಾಗ, ಡೆವಿಲ್ ಅಂಕಲ್ಗೆ ನೀನು ಮಸಿ ಬೆಳೆದಿದ್ಯಾ ಅಂತ ಅಂದಾಗ ಶಾಕಾಗಿ ಗೌರಿ ಹಾಗೆ ಭುವಿ ಮುಖನ ನೋಡ್ತಾ ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.